ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ 2ನೇ ಸೆಮಿಸ್ಟರ್ನ HRM ಮಾನವ ಸಂಪನ್ಮೂಲ ನಿರ್ವಹಣೆ ವಿಷಯದಲ್ಲಿ ಬರುವಂತಹ ಅನುಕೂಲತೆ, ಪ್ರಯೋಜನಗಳು, ಅನಾನುಕೂಲತೆ, ಇತಿಮಿತಿಗಳು, ದೋಷಗಳ ಬಗ್ಗೆ ಕೇಳಿದಾಗ ಯಾವ ರೀತಿ ಉತ್ತರವನ್ನು ಬರೀಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಮೊದಲಿಗೆ ನೋಡೋಣ. ಕಾರ್ಯನಿರ್ವಹಣೆ ಮೌಲ್ಯಮಾಪನದ ಪ್ರಯೋಜನ ಮತ್ತು ದೋಷಗಳು ಅಥವಾ ಇತಿಮಿತಿಗಳನ್ನು ಬರೆಯಿರಿ. ತರಬೇತಿಯ ಪ್ರಯೋಜನ ಅಥವಾ ದೋಷಗಳನ್ನು ಬರೆಯಿರಿ. ವೃತ್ತಿ ವಿಶ್ಲೇಷಣೆಯ ಪ್ರಯೋಜನ ಅಥವಾ ದೋಷಗಳನ್ನು ಬರೆಯಿರಿ. ವೃತ್ತಿ ಮೌಲ್ಯಮಾಪನದ ಪ್ರಯೋಜನ ಅಥವಾ ದೋಷಗಳನ್ನು ಬರೆಯಿರಿ. ಮಾನವ ಸಂಪನ್ಮೂಲ ನಿರ್ವಹಣೆಯ ಪ್ರಯೋಜನ ಅಥವಾ ದೋಷಗಳನ್ನು ಬರೆಯಿರಿ. ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಪ್ರಯೋಜನ ಅಥವಾ ದೋಷಗಳನ್ನು ಬರೆಯಿರಿ. ಮಾನವ ಸಂಪನ್ಮೂಲ ಯೋಜನೆಯ ಪ್ರಯೋಜನ ಅಥವಾ ದೋಷಗಳನ್ನು ಬರೆಯಿರಿ. ಅನುಕೂಲತೆ ಅಂದ್ರೆ ಅನುಕೂಲತೆ ಅಂದ್ರೂ ಒಂದೇ, ಪ್ರಯೋಜನ ಅಂತ ಕ್ವಶನ್ ಅಲ್ಲಿ ಬಂದ್ರು ಒಂದೇ. ಅನಾನುಕೂಲತೆ, ದೋಷಗಳು, ಇತಿಮಿತಿಗಳು ಅಂತ ಬಂದ್ರೆ ಒಂದೇ. ಸೊ ಮೊದಲಿಗೆ ಅನುಕೂಲತೆಗಳು, ಪ್ರಯೋಜನ ಏನೇನು ಅದ್ರ ಬಗ್ಗೆ ನೋಡೋಣ. ಉತ್ತಮ ಗುಣಮಟ್ಟ ಸುಧಾರಣೆ. ಸೊ ಅಂದ್ರೆ ಸರಕು ಮತ್ತು ಸೇವೆಗಳ ಗುಣಮಟ್ಟವನ್ನ, ಅದರ ಸರಕುಗಳ ಕ್ವಾಲಿಟಿಯನ್ನ ಇಂಪ್ರೂವ್ಮೆಂಟ್ ಮಾಡ್ತಾರೆ. ಉತ್ತಮ ಗುಣಮಟ್ಟ ಸುಧಾರಣೆ, ಅಧಿಕ ಉತ್ಪಾದನೆ ಸಾಧ್ಯ, ಆತ್ಮವಿಶ್ವಾಸ ಮತ್ತು ತೃಪ್ತಿಯನ್ನು ನೀಡುವುದು, ಹೊಂದಾಣಿಕೆ ಮಾಡುವುದು, ಕಡಿಮೆ ಅಪಘಾತಗಳು, ನೈತಿಕ ಮಟ್ಟ ಬೆಳೆಸುವುದು, ಮೇಲ್ವಿಚಾರಣೆ ಹೊರೆ ಕಡಿಮೆ ಮಾಡುವುದು, ನಷ್ಟ ಭಯ ಕಡಿಮೆಗೊಳಿಸುವುದು, ತಾಂತ್ರಿಕ ಅಭಿವೃದ್ಧಿಯನ್ನು ಸಾಧಿಸುವುದು, ಜ್ಞಾನ ಮತ್ತು ಕೌಶಲ್ಯವನ್ನು ಹೆಚ್ಚಿಸುವುದು, ಹೊಣೆಗಾರಿಕೆ ಕಡಿಮೆ ಮಾಡುವುದು, ವರ್ಗಾವಣೆ ಮತ್ತು ಭರ್ತಿಗೆ ಸಹಾಯ. ಇದಿಷ್ಟು ಪಾಯಿಂಟ್ಗೆ ಅನುಕೂಲತೆಗಳು ಅಥವಾ ಪ್ರಯೋಜನ ಅಂತ ಕರಿತೀವಿ. ಉತ್ತಮ ಗುಣಮಟ್ಟ ಸುಧಾರಣೆ, ಅಧಿಕ ಉತ್ಪಾದನೆ ಸಾಧ್ಯ, ಆತ್ಮವಿಶ್ವಾಸ ಮತ್ತು ತೃಪ್ತಿ ನೀಡುವುದು, ಹೊಂದಾಣಿಕೆ ಮಾಡುವುದು, ಕಡಿಮೆ ಅಪಘಾತಗಳು, ನೈತಿಕ ಮಟ್ಟ ಬೆಳೆಸುವುದು, ಮೇಲ್ವಿಚಾರಣೆ ಹೊರೆ ಕಡಿಮೆ ಮಾಡುವುದು, ನಷ್ಟ ಭಯ ಕಡಿಮೆಗೊಳಿಸುವುದು, ತಾಂತ್ರಿಕ ಅಭಿವೃದ್ಧಿ ಸಾಧ್ಯ, ಜ್ಞಾನ ಕೌಶಲ್ಯ ಹೆಚ್ಚಿಸುವುದು, ಹೊಣೆಗಾರಿಕೆ ಕಡಿಮೆಗೊಳಿಸುವುದು, ವರ್ಗಾವಣೆ ಮತ್ತು ಭರ್ತಿಗೆ ಸಹಾಯ. ಇನ್ನು ನೆಕ್ಸ್ಟ್ ಅನಾನುಕೂಲತೆ ಅಥವಾ ಇತಿಮಿತಿ ಅಥವಾ ದೋಷಗಳ ಬಗ್ಗೆ ಕೇಳಿದಾಗ ಯಾವ ರೀತಿ ಉತ್ತರವನ್ನು ಬರೀಬೇಕು. ಪ್ರಶ್ನಾತೀತವಾಗಿರುತ್ತದೆ, ಶ್ರೇಣಿಗಳು ದೋಷಪೂರಿತವಾಗಿರುತ್ತವೆ, ನೈಪುಣ್ಯತೆ ಇರುವುದಿಲ್ಲ, ಮೌಲ್ಯಮಾಪನ ಕಷ್ಟವಾಗಿರುತ್ತದೆ, ಕಾರ್ಮಿಕ ಸಂಘಗಳಿಂದ ವಿರೋಧವಾಗುತ್ತದೆ, ಕಾಲ್ಪನಿಕ ವಿಧಾನವಾಗಿದೆ, ಭಾವನಾತ್ಮಕ ವಿಧಾನವಾಗಿದೆ, ಸಂಕುಚಿತ ವ್ಯಾಪ್ತಿಯನ್ನು ಹೊಂದಿದೆ. ಸೊ ಇವಿಷ್ಟು ಅನಾನುಕೂಲತೆ ಬರೆಯುವಾಗ ಬರಿಬೇಕಾದಂತಹ ಪಾಯಿಂಟ್. ಸೊ ಇವಿಷ್ಟು ಅನುಕೂಲತೆ ಮತ್ತು ಅನಾನುಕೂಲತೆ ಪಾಯಿಂಟ್ ನೀವು ನೆನ್ಪಿಟ್ಟುಕೊಂಡ್ರೆ ಯಾವುದೇ ಪ್ರಶ್ನೆಗೆ ಪ್ರಯೋಜನ, ಅನುಕೂಲತೆ, ಅನಾನುಕೂಲತೆ, ದೋಷಗಳು, ಇತಿಮಿತಿಗಳನ್ನು ಕೇಳಿದಾಗ ನೀವು ಉತ್ತರವನ್ನ ಬರಿಬಹುದು. ಮುಂದಿನ ಟಾಪಿಕ್ ನಲ್ಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.